ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಮ್ಮ. ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು? ನಾವು ಕಾಕಲಚಿಂತ ಕ್ಷೇತ್ರದಿಂದ ಅರೂರು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯ. ಅರೂರು ಗ್ರಾಮ ಪಂಚಾಯತಿ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಅಶ್ವಥ್ ನಾರಾಯಣಾಚಾರ್ಯ. ಸರ್ ಈಗ ಮೇಡಮ್ ಅವ್ರು ಇದೇ ಮೊದಲನೇ ಬಾರಿನ ಸರ್ ಎಲೆಕ್ಷನ್ ಕಾಂಪೀಟ್ ಮಾಡಿರುವಂತದ್ದು? ಮೊದಲನೇ ಬಾರಿ. ಹೇಗೆ ಅನ್ನಿಸ್ತಿದೆ ಸರ್? ಮೊದಲನೇ ಬಾರಿನೇ ಗೆದ್ದಿದ್ದಾರೆ, ಮೊದಲನೇ ಬಾರಿನೇ ಅವರು ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಹೇಗೆ ಅನ್ನಿಸ್ತಿದೆ ಸರ್ ನಿಮ್ಗೆ? ಖುಷಿ ನಾವು ಜನಗಳು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಮಗೆ ಜನಗಳು ಸಹ ಇದು ಮಾಡ್ತಾ ಇದ್ದೀವಿ ಸರ್. ಈಗ ಮೇಡಮ್ ಅವರೊಬ್ಬ ಗೃಹಿಣಿ ಆಗಿದ್ದವರು ರಾಜಕೀಯಕ್ಕೆ ಬರೋ ಮುಂಚೆ, ಈಗ ಒಬ್ಬ ಗೃಹಿಣಿಯನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಗೆ ತಮ್ಗೆ ಮನಸ್ಸಾಯ್ತು ಸರ್? ನಾನು ಫಸ್ಟ್ ಸದಸ್ಯನಾಗಿದ್ಮೇಲೆ ನನಗೆ ಅಭಿವೃದ್ಧಿ ಮಾಡ್ಕೊಂಡು ಬಂದೆ. ನನಗೆ ಜನಗಳು ಪ್ರೋತ್ಸಾಹ ಅವರು ಕೊಟ್ಟರು, ನಾನು ಜನಗಳು ಸೌಕರ್ಯ ಮಾಡಿದ್ದೀವಿ. ಅದಕ್ಕೆ ತಿರುಗಿ ನೀವೇ ಇದು ಮಾಡಬೇಕು ಅಂದರು. ಕ್ಯಾಟಗಿರಿ ತಾವು ಕೂಡ ಪಂಚಾಯತಿ ಸದಸ್ಯರಾಗಿದ್ರಿ ಕಳೆದ ಅವಧಿಯಲ್ಲಿ? ಹೌದು ಸರ್. ಜನಗಳ ಪ್ರೋತ್ಸಾಹದಿಂದ ಮತ್ತೆ ನಾವು ನೀವೇ ಕ್ಯಾಟಗಿರಿ ಊರು ಬಂತು, ಅದಕ್ಕೆ ನಿಮ್ಮೂರನ್ನೇ ನಿಲ್ಸ್ಕೊಂಡ್ಬಿಟ್ಟು ನಮ್ಮೂರನ್ನೇ ಇದು ಮಾಡಿದ್ದೀವಿ ಸರ್. ಈ ಬಾರಿ ಗೆದ್ದಂತ ಲೀಡಿಂಗ್ ಒಟ್ಟು ಸರ್ ಮೇಡಮ್ ಅವ್ರದ್ದು? ಲೀಡಿಂಗ್ ಒಟ್ಟು 445-55 ಟೋಟಲ್. ಅದರಲ್ಲಿ ನಾವು ಲೀಡಿಂಗ್ ಒಟ್ಟು 200 ಒಟ್ಟು. ಯಾವ ಪಕ್ಷದಲ್ಲಿ ತಮ್ಮನ್ನ ಗುರುತಿಸ್ಕೊಂಡಿರುವಂತದ್ದು ಸರ್? ನಾವು ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ. ಎಷ್ಟು ವರ್ಷ ರಾಜಕೀಯ ಒಡನಾಟಗಳಿದೆ ಸರ್ ಮೇಡಮ್ ಅವ್ರಿಗಾಗ್ಲಿ ತಮ್ಗಾಗ್ಲಿ? ನಾವು ಒಂದು 10 ವರ್ಷದಿಂದ ಮೇಡಮ್ ಅವರು ಅದೇ 3-4 ವರ್ಷದಿಂದ. 4 ವರ್ಷದಿಂದ. ಸರ್ ಮೇಡಮ್ ಅವರು ಇದು ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದಾರ? ಅದೇ ಸದಸ್ಯರಾಗಿದ್ದೀರಾ ಸರ್. ಈಗ ಮೇಡಮ್ ಅವರು ಒಬ್ಬ ಪಂಚಾಯತಿ ಸದಸ್ಯರಾಗಿ ಮೊದಲನೇ ಬಾರಿ 3 ವರ್ಷ ಅವಧಿ ಕಳೆದಿದ್ದಾರೆ. ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿಯಂತ ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ಮೇಡಮ್ ಅವ್ರ ಕಡೆಯಿಂದ ತಮ್ಮ ಗ್ರಾಮ? ಮೇಡಮ್ ಕಡೆಯಿಂದ ಒಂದು 15-20 ಮನೆಗಳಾಗಿದ್ವಿ, ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಚರಂಡಿ, ಶೌಚಾಲಯಗಳು, ಮತ್ತೆ ಕಾಂಕ್ರೀಟ್ ರೋಡ್ಗಳು. ಶೌಚಾಲಯಗಳು ಎಷ್ಟು ಕೊಡ್ಸಿರ್ಬೋದು? ಶೌಚಾಲಯಗಳು ಒಂದು 10 ಕೊಡ್ಸಿದ್ದಾರೆ. 10. ಓಕೆ ಸರ್. ಇದು ವೃದ್ಧಾಪ್ಯ ವೇತನ ಆಗ್ಬೋದು, ಅಂಗನವಾಡಿ ಒಂದು ಅಂಗನವಾಡಿ ಇದು ಮಾಡಿಸ್ತೀವಿ. ಅದಕ್ಕೆ ಏನ್ ಬೇಕಾದ್ರೂ ನಾವು ನಮ್ಮ ಕೈಯಿಂದನೇ ಅಂಗನವಾಡಿಗೆ ಅವ್ರಿಗೆ ಬಟ್ಟೆ ಬೇಕು, ನಮ್ಮ ಕೈಯಿಂದ ತಂದು ಕೊಡ್ತಾ ಇದ್ವಿ. ಯೂನಿಫಾರ್ಮ್, ನಲ್ಲಿಗಳು ಹಾಕ್ಸೋದು, ಪೇಂಟಿಂಗ್ಸ್ ಎಲ್ಲ ನಾವೇ ಮಾಡ್ತೀವಿ. ಈಗ ಶಾಲಾ ಕಟ್ಟಡಕ್ಕೆ ಸರ್? ಶಾಲಾ ಕಟ್ಟಡಕ್ಕೆ ಈಗ ಇದೆ, ಇವರು ಆಟದ ಮೈದಾನ ಇರಲಿಲ್ಲ ನಮಗೆ. ಇದು ರೋಡು ಅಗಲಾಗ್ತೈತೆ, ಇವಾಗ ಒಂದು ಬಿಲ್ಡಿಂಗ್ ಹೊರಟೈತೆ ನಮಗೆ. ಶಾಲಾ ಕಟ್ಟಡ ಇದು ಇಲ್ಲದಕ್ಕೆ ಇವಾಗ ಇದು ಖರಾಬ್ ಇತ್ತು, ಒಂದು 3 ಎಕರೆ. ಅದರಲ್ಲಿ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿ ಇಲ್ಲಿ ಸ್ಪಾಟ್ ಆಗಿರೋವರೆಲ್ಲ ಗಲಾಟೆ ಮಾಡು ನಮ್ಗೆ ಕೋರ್ಟ್ಗೆ ಹಾಕಿದ್ದಾರೆ. ಅಲ್ಲಿ ಕೋರ್ಟಾಗಿ ಫೇಸ್ ಮಾಡಿಬಿಟ್ಟು ನಾವು ಇದು ಮಾಡಿ ಇವಾಗ ಎಲ್ಲ ಆಡ್ತಂದಿದ್ದೀವಿ. ಇವಾಗ ಅಲ್ಲಿಗೆ ಉದ್ದ ಕರ್ತಲ್ಲಿ ಅಲ್ಲಿ ಇದು ಮಾಡಿಸಿದ್ವಿ. ಆಗ ಅಲ್ಲಿ ತಾವು ಹೋಗೋಕ್ಕೆ ಅವರು ಬಿಡ್ತಾ ಇಲ್ಲ. ನಾವು ಸ್ವಂತ ಭೂಮಿ ಹಂಗೆ ಹಿಂಗೆ ಅಂತ ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಇವಾಗ ನಾವು ತಾಯಿದಾರಕ್ಕೆ ಅರ್ಜಿ ಕೊಟ್ಟಿದ್ವಿ. ನಾವು ಬಂದು ಅದು ಇದು ಮಾಡಿದ್ವಿ, ನಮಗೆ ಬೋರ್ಡ್ ಫಿಕ್ಸ್ ಮಾಡಿಬಿಟ್ಟು. ಓಕೆ ಸರ್. ಇಲ್ಲಿ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡ್ರೆ, ಇದು ಒಟ್ಟು ಅಂಗನವಾಡಿಯಲ್ಲಿ ಯಾವ್ದಾದ್ರು ಗುರುತಿಸ್ಕೊಂಡಿದ್ದಾರೆ ಸರ್ ಮೇಡಮ್ ಅವರು? ಈಗ ಅಂಗನವಾಡಿಯಲ್ಲಿ ಅಂದರೆ ಇದು ನಾವು ನಮ್ಮ ಅಂಗನವಾಡಿಯಲ್ಲಿ ಅವರು ಅಂಗನವಾಡಿಯಲ್ಲಿ ಏನು ಬಂದರೂ ನೋಡ್ಕೊಂಡವ್ರೆ. ಮತ್ತು ಸರ್ ಈಗ 3 ವರ್ಷ ಅವಧಿ ಕಳೆದಿದ್ದಾರೆ ಮೇಡಮ್ ಅವರು ಪಂಚಾಯತಿ ಸದಸ್ಯರಾಗಿ. ಇನ್ನು ಉಳಿದಿರುವಂತ ಅವಧಿಯಲ್ಲಿ ಇನ್ಯಾವ ರೀತಿ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ರಿ? ತರಬೇಕಂದ್ರೆ ಈಗ ಜನವರಿ ಫೆಬ್ರವರಿಯಲ್ಲಿ ಅಧ್ಯಕ್ಷರು ನೆಕ್ಸ್ಟ್ ಅಧ್ಯಕ್ಷ ಆಗ್ತಿದ್ದಾರೆ. ಅಧ್ಯಕ್ಷ ಆದ್ಮೇಲೆ ನಾವು ಇನ್ನೂ ಸ್ವಲ್ಪ ಇದಕ್ಕೆಲ್ಲ ಸ್ವಲ್ಪ ಒಂದು ಸುವರ್ಣ ಗ್ರಾಮ ಮಾಡೋದಾಗ್ಬೋದು, ಆ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಒಟ್ಟಿನಲ್ಲಿ ಜನರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ಓಕೆ ಸರ್. ಈಗ ಮೇಡಮ್ ಅವ್ರನ್ನ ರಾಜಕೀಯಕ್ಕೆ ತರಕ್ಕೆ ಗುರುಗಳು ಅಂತ ತಾವೇನಾ ಸರ್, ಅಥವಾ ಬೇರೆ ಗ್ರಾಮಸ್ಥರು ಯಾರು ಇದ್ದಾರಾ ಸರ್? ನೀವೇನಾ ಸರ್? ಈಗ ಮೇಡಮ್ ಅವ್ರಿಗೆ ಸ್ಥಾನ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆನೂ ಕಾರಣ. ಅವರ ಅತ್ಯಮೂಲ್ಯವಾದ ಮತಗಳು ನೀಡಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮೊದಲನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನು ಹೇಳಬೇಕಂದ್ರೆ, ಈಗ ನಾವು ಈ ಥರ ಮಾಡಬೇಕು, ಈ ಥರ ಇದು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಅವರು ಯಾವ ರೀತಿ ಅವರ ಸಮಸ್ಯೆಗಳನ್ನ ತಮ್ಮ ಹತ್ರ ಬಂದು ಬಗೆಹರಿಸ್ಕೊಳ್ತಾರೆ ಸರ್? ಅವ್ರ ಕಷ್ಟಗಳು ಬಂದು ಹೇಳ್ತಾರೆ, ನಮಗೆ ನೀರಿಲ್ಲ, ಚರಂಡಿ ಸಮಸ್ಯೆಗಳು ಹೇಳ್ತಾರೆ, ಅವ್ರದನ್ನ ಬಗೆಹರಿಸೋದು. ಒಟ್ಟಿನಲ್ಲಿ ತಕ್ಷಣ ನೀವೇ ಆದ್ರೂ ಕೂಡ ಹೋಗಿ ನಾವೇ ಹೋಗೋದು. ಒಟ್ಟಿನಲ್ಲಿ ಜನರಿಗೆ ಕೆಲಸ ಮಾಡೋದ್ರ ಮೂಲಕ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಸರ್, ಇದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟು ಕನ್ನಡ ಮಾತಾಡಿಗಾಗಿ ಧನ್ಯವಾದಗಳು.